ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಂಗಳೂರು ಸ್ಟೈಲಲ್ಲಿ ಟೈಸನ್ ಕೋಳಿ ಸುಕ್ಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟ್ ಕುಕ್ಕರ್ ಬಿಸಿಗಿಡಬೇಕು, ಯಾಕಂದರೆ ಬೇಗ ಬೇಯುತ್ತೆ ಅಂತ. ಸೊ ಇದಕ್ಕೀಗ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ, ತುಂಬ ಟೇಸ್ಟಾಗಿ ಬರುತ್ತೆ ಅಂತ. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಒಂಚೂರು ತೆಂಗಿನೆಣ್ಣೆನೂ ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ, ಒಂಚೂರೇ. ಎಣ್ಣೆ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು, ಚೂರು ಜಾಸ್ತಿನೇ ಹಾಕಿ, ಯಾಕಂದರೆ ಚಿಕನ್ ಐಟಮ್ಗೆ ಕರಿಬೇವೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇಲ್ಲಿ ಕರಿಬೇವು ಫ್ರೈ ಆದಮೇಲೆ ನೆಕ್ಸ್ಟು ನಾವು ಅದಕ್ಕೆ ಆನಿಯನ್ಸ್ ಹಾಕೋಬೇಕು. ಆನಿಯನ್ ಬಂದುಬಿಟ್ಟು ನಾನಿಲ್ಲಿ ಚಿಕ್ಕದು 2 ತೊಗೊಂಡಿದ್ದೀನಿ, ನೀವು ದೊಡ್ಡದು 1 ಹಾಕೋಬೋದು. 1 ಆನಿಯನ್. ಇದನ್ನು ನೀಟಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ, ಬಾಡಿಸ್ಕೊಳ್ಳೋಣ. ಆನಿಯನ್ಸ್ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು 1 ಟೊಮ್ಯಾಟೋನ ಸೇರಿಸ್ಕೊಳ್ಳೋಣ. ದೊಡ್ಡದು 1 ತೊಗೊಂಡಿದ್ದೀನಿ ನಾನು, 1 ಟೊಮ್ಯಾಟೊ ಸಾಕಾಗುತ್ತೆ. ಟೊಮ್ಯಾಟೋನು ಕೂಡ ನೀಟಾಗಿ ಬಾಡಿಸ್ಕೋಬೇಕು. ಸೊ ಇಲ್ಲಿ ಟೊಮ್ಯಾಟೋನು ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಸೈಡಲ್ಲಿ ನಮ್ಮ ಹತ್ರ 1.5 kg ಟೈಸನ್ ಕೋಳಿ ಚಿಕನ್ ಇದೆ. ಇವಾಗ ಇದನ್ನು ಸೇರಿಸ್ಕೋಬೇಕು. ನಾನು ಇದಕ್ಕೆ ಚಿಕನ್ ಹಾಕ್ತೀನಿ. ಇದೀಗ ನಾವು ಉಪ್ಪು ಸೇರಿಸ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಒಂದು 3 ಸ್ಪೂನ್ ಹಾಕ್ತೀನಿ. ಈ ಸ್ಪೂನಲ್ಲಿ 3 ಸ್ಪೂನ್ ಕಲ್ಲುಪ್ಪು ಹಾಕ್ತೀನಿ. ಸ್ವಲ್ಪ ಅರಿಶಿನ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಕುಕ್ಕರ್ ಮುಚ್ಚಲು ಹಾಕೋದಕ್ಕಿಂತ ಮುಂಚೆ ನಾನು ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಬೇಯಲಿ ಅಂತ. ಒಂದು ಗ್ಲಾಸ್ ಸಾಕಾಗುತ್ತೆ ಬಿಸಿ ನೀರು. 1 ಗ್ಲಾಸ್ ಸಾಕಾಗುತ್ತೆ, ಜಾಸ್ತಿ ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 1 ಗ್ಲಾಸ್ ಸಾಕಾಗುತ್ತೆ. ಇದಕ್ಕೆ ಲಿಡ್ ಕವರ್ ಮಾಡಿ ಒಂದು 4 ವಿಸಿಲ್ ನಾವು ತೆಗಿಬೇಕಾಗುತ್ತೆ. 4 ವಿಸಿಲ್ ಬೇಕಾಗುತ್ತೆ ನೀಟಾಗಿ ಬೇಯೋದಕ್ಕೆ. ಸೊ ಈ ಕಡೆ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ರೆಡಿ ಮಾಡೋಣ. ಇದರಲ್ಲಿ ಉದ್ದ ಮೆಣಸಿನ್ಕಾಯಿ ಮತ್ತು ಗಿಡ್ಡ ಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 15 ಮೆಣಸಿನ್ಕಾಯಿ ಉದ್ದದ್ದು, ಮತ್ತು ಒಂದು 10 ಗಿಡ್ಡ ಮೆಣಸಿನ್ಕಾಯಿ, ಮತ್ತು 1 ಈರುಳ್ಳಿ, ಒಂದು ಅರ್ಧ ಬೆಳ್ಳುಳ್ಳಿ, ಇಷ್ಟಿದೆ ಇದರಲ್ಲಿ. ಮೊದಲಿಗೆ ಇದನ್ನು ಹಾಕ್ಕೊಳ್ಳೋಣ ಜಾರಿಗೆ, ಮೆಣಸಿನ್ಕಾಯಿನ. ಅದಾದಮೇಲೆ ಇದಕ್ಕೆ 1-2 ಸ್ಪೂನ್ ಧನಿಯಾ, ರೋಸ್ಟೆಡ್ ಧನಿಯಾ ಇದು ಸೇರಿಸ್ಕೊಳ್ಳೋಣ. 2 ದೊಡ್ಡ ಸ್ಪೂನು. ಅದೇ ಮೆಷರ್ಮೆಂಟಲ್ಲಿ 1-2 ಸ್ಪೂನು ಜೀರಿಗೆ, ಚೂರು ಮೆಂತ್ಯ, ಇಷ್ಟು ಹುಣಸೆಹಣ್ಣು. ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ನಾವು ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ. ಸೊ ಇಷ್ಟನ್ನು ನಾವು ನೀರು ಸೇರಿಸ್ಕೊಂಡು ಪೇಸ್ಟ್ ಮಾಡಿ ರುಬ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೈಸಾಗೆ. ನಾನು ರುಬ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು ಮಸಾಲ. ಸೊ ಚಿಕನ್ ಸುಕ್ಕಾಗೆ ಇನ್ನೊಂದು ಮೇನ್ ಪ್ರೊಸೀಜರ್ ಅಂದರೆ ಕೊಕೊನೆಟ್ಟನ್ನು ಡ್ರೈ ರೋಸ್ಟ್ ಮಾಡೋದು. ಸೊ ಇಲ್ಲಿ ನಾನು 1 ಕೊಕೊನೆಟ್ ಗ್ರೇಟೆಡ್, ಸ್ವಲ್ಪ ಅರಿಶಿನ ಮತ್ತು ಕರಿ ಲೀಫ್ ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದೇ ರೋಸ್ಟ್ ಮಾಡ್ಕೊಂಡಿರೋ ಪ್ಯಾನ್ಗೆ ಹಾಕ್ತಿದ್ದೀನಿ.
ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಕೋಕೋನಟ್ ಕೂಡ ಡ್ರೈ ರೋಸ್ಟ್ ಆಗಿ ರೆಡಿ ಆಗಿದೆ. ಚಿಕನ್ನು ಕೂಡ ಬೆಂದಿದೆ. ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ನಾವು ಸೇರಿಸ್ಕೊಳ್ಳೋಣ. ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅಷ್ಟರವರೆಗೆ ಫ್ರೈ ಮಾಡಬೇಕು ನಾವು. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕೋಕೋನಟ್, ಅದನ್ನು ಕೂಡ ಮಿಕ್ಸಿಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನೊಂದು 2 ರೌಂಡ್ ಸುಮ್ಮನೆ ಗುರ್ರ ಅಂತ ತಿರುಗಿಸಿ ಈ ಥರ ಸ್ವಲ್ಪ ಪೌಡರ್ ಥರ ಆಡಿದ್ರೆ ಸಾಕು. ಸೊ ನೋಡಿ, ನೀಟಾಗಿ ಬೆಂದಿದೆ. ಇವಾಗ ಮಸಾಲನೂ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಗ್ರೇಟೆಡ್ ಕೋಕೋನಟನ್ನು ಸೇರಿಸ್ಕೊಳ್ಳೋಣ. ನೋಡ್ಕೊಳ್ಳಿ, ಉಪ್ಪು ಎಲ್ಲ ಸ್ವಲ್ಪ ಕಮ್ಮಿ ಇದ್ದರೆ ಸೇರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನೊಂದು 5 ಮಿನಿಟ್ಸ್ ಇದನ್ನು ಸ್ಲೋ ಫ್ಲೇಮಲ್ಲಿ ಇಡೋಣ. ಸೊ ಇಷ್ಟೇ, ಇವಾಗ ಇದು ರೆಡಿ ಆಗಿದೆ. ನೀವು ಬೇಕಿದ್ರೆ ಇನ್ನೂ ಒಂಚೂರು ಡ್ರೈ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಗಸಿಯೇ ಇಟ್ಟಿದ್ದೀನಿ, ಬಿಕಾಸ್ ರೈಸ್ ಜೊತೆ ತಿನ್ನೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಮಂಗಳೂರು ಶೈಲಿಯ ಚಿಕನ್ ಸುಕ್ಕ, ಇದೊಂಚೂರು ಗಸಿನೇ ಇಟ್ಟಿದ್ದೀನಿ ನಾನು, ರೆಡಿ ಆಗುತ್ತೆ ನೋಡಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಚಿಕನ್ ರೆಸಿಪಿ. ಇನ್ನು ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ನಾವು ಸಿಗುತ್ತೇವೆ. ಅಲ್ಲಿವರೆಗೂ ಬಾಯ್.